ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಟೈಟಲ್ ಹಾಗೂ ತಮ್ಮನೇಲಿ ನೋಡಿ ನಿಮಗೆಲ್ಲ ವಿಷಯ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂದರೆ, ಕಾಟೇರ ಸಿನಿಮಾ 9ನೇ ತಾರೀಕು ZEE5 OTTಯಲ್ಲಿ ರಿಲೀಸ್ ಆಗ್ತಾ ಇದೆ. ಆ ವಿಷಯದ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಚಾನಲ್ನ ಭಾಳ ಜನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಯಾಕೆ ತಡ ಮಾಡೋಣ, ವಿಷಯದ ಕಡೆ ಬಂದ್ಬಿಡೋಣ ಬನ್ನಿ. ಕಾಟೇರ ಸಿನಿಮಾನ ಎಷ್ಟು ಸಲ ನೋಡಿದಿರಾ ಅನ್ನೋದನ್ನ ಒಂದ್ಸಲ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಪ್ಪ ಅಂದರೆ, ನನಗೆ ಗೊತ್ತಿರೋ ಹಾಗೆ ಕಾಟೇರ ಸಿನಿಮಾನ ಒಂದು 5-6 ಸಲ ನೋಡಿದ್ದಾರೆ ಬಹಳ ಜನ. ಕರ್ನಾಟಕದಾದ್ಯಂತ ಫಸ್ಟ್ ಟೈಮು ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ಅಷ್ಟೇ ರಿಲೀಸ್ ಮಾಡಿ 1 ವಾರದೊಳಗೇನೆ 100 ಕೋಟಿ ಕ್ಲಬ್ ಸೇರಿದ್ದು. ನನಗೆ ಗೊತ್ತಿರೋ ಪ್ರಕಾರ ಇದು ಹಿಸ್ಟ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅನೇಕ ಸಿನಿಮಾಗಳೆಲ್ಲ ಬಂದಿದ್ದಾವೆ, ಅವೆಲ್ಲ 200 ಕೋಟಿ ದಾಟಿದ್ದಾವೆ. ಏನು ಗುರು ನೀವು ಹಿಂಗಂತೀಯ ಅಂತಂದರೆ, ಅಪ್ಪಟ ಕನ್ನಡ ಸಿನಿಮಾ ಡಿ ಬಾಸ್ ಅವ್ರು ಹೇಳ್ದಂಗೆ ಅಪ್ಪಟ ಕನ್ನಡ ಸಿನಿಮಾ 100 ಕೋಟಿ ಕ್ಲಬ್ ಸೇರಿದ್ದು ಫಸ್ಟ್ ಟೈಮು. ನನಗೆ ಗೊತ್ತಿರೋ ಹಾಗೆ ಅನೇಕ ಸಿನಿಮಾಗಳೆಲ್ಲ ಸೇರಿದ್ದಾವೆ, ಸೇರಿಲ್ಲ ಅಂತ ಹೇಳ್ತಿಲ್ಲ. 1 ವಾರದಲ್ಲಿ ಸೇರಿದ್ದು ಇದು ಫಸ್ಟ್ ಟೈಮ್ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಟೇರ ಸಿನಿಮಾ ದರ್ಶನ್ ಸರ್ ಅವ್ರ ಕೆರಿಯರಲ್ಲೇ ದಿ ಬೆಸ್ಟ್ ಸಿನಿಮಾ ಆಗಿಬಿಟ್ಟಿದೆ. ನನ್ನ ಪ್ರೀತಿಯ ರಾಮು ಆದಮೇಲೆ ಈ ಸಿನಿಮಾನ ನೋಡಿ ನನಗಂತೂ ನಿಜವಾಗ್ಲೂ ಕಣ್ ತುಂಬ್ಕೊಂಡ್ಬಿಟ್ಟೆ. ಆ ರೇಂಜಲ್ಲಿ ಆ್ಯಕ್ಟಿಂಗ್ ಬಂದಿತ್ತು ದರ್ಶನ್ ಸರ್ ಅವ್ರದ್ದು. ಈ ಸಿನಿಮಾ ಇನ್ನೂ ಹಳ್ಳಿ ಜನ ಥಿಯೇಟ್ರಲ್ಲಿ ಬಂದು ನೋಡೋಕ್ಕೆ ಕಾಯ್ತಾ ಇದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ ಜನ. ಈ ಸಿನಿಮಾಗೆ ಇದ್ದಂತಹ ಕ್ರೌಡ್ನ ನಾನು ಕಾಂತಾರ ಟೈಮಲ್ಲಿ ನೋಡಿದ್ದೆ ಕ್ರೌಡ್ನ. ಆ ರೇಂಜಲ್ಲಿ ಕ್ರೌಡ್ ಇತ್ತು. ಅದಾದಮೇಲೆ ಈ ಟೈಮಲ್ಲಿ ಮತ್ತೆ ಕ್ರೌಡ್ ಸೇರಿದ್ದು ಅಂದರೆ ಈ ಸಿನಿಮಾಗೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಕ್ರೌಡ್ಗಳು ಇದ್ವು ಬೇರೆ ಸಿನಿಮಾಗಳಿಗೂ. ಅದು 1 ವಾರ, 15 ದಿನ, 20 ದಿನ, ಮ್ಯಾಕ್ಸಿಮಮ್ ಅಂದರೆ 25 ದಿನದ ತನಕ ಕ್ರೌಡ್ ಇರ್ತಿತ್ತು. ಆದರೆ ಇವತ್ತು ಹೋಗಿ ನೋಡಿದ್ರೂ ನೀವು ಅರ್ಧಕ್ಕರ್ಧ ಥಿಯೇಟ್ರ್ ಫುಲ್ ಆಗಿರುತ್ತೆ. ಮಾಲಲ್ಲಾದ್ರೂ ಕೆಲವೊಂದು ಕಡೆ ಮಾಲಲ್ಲಿ ರಿಲೀಸ್ ಮಾಡಿದ್ದಾರೆ, ಕೆಲವೊಂದು ಕಡೆ ಅದೇ ತೆಗ್ದಿದ್ದಾರೆ, ಅದು ಬೇರೆ ವಿಷಯ. ಅರ್ಧಕ್ಕರ್ಧ ಫುಲ್ ಆಗಿದ್ದಾವೆ ಥಿಯೇಟ್ರ್ಗಳು ಇವಾಗ್ಲೂ ಕೂಡ. ಈ ಥರ ಸಿನಿಮಾನ ನೋಡೋಕ್ಕೆ ಇಷ್ಟಪಡ್ತಾರೆ ಜನ, ಇನ್ನೂ ಹೆಚ್ಚು ಕಾಯ್ತಾ ಇದ್ದಾರೆ ಸಿನಿಮಾನ ನೋಡೋಕ್ಕೆ. ಬೇರೆ ಬೇರೆ ಹಳ್ಳಿ ಕಡೆಯಿಂದ ಬಂದು ನೋಡ್ತಾ ಇದ್ದಾರೆ. ಅದು ಯಾಕೆ ಇಷ್ಟು ಬೇಗ ರಿಲೀಸ್ ಮಾಡ್ತಿದ್ದೀರಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ದರ್ಶನ್ ಸರ್ ಅವ್ರ ಬರ್ಡೇ ಫೆಬ್ರವರಿ 16ಕ್ಕಿದೆ. ಕೊನೆ ಪಕ್ಷ ಆ ಟೈಮಲ್ಲಾದ್ರೂ ರಿಲೀಸ್ ಮಾಡಿದರೆ ಫ್ಯಾನ್ಸ್ಗಳಿಗೆ ಇನ್ನೂ ಕ್ರೇಜ್ ಜಾಸ್ತಿ ಆಗ್ತಾಯಿತ್ತು. ಹಬ್ಬದ ದಿನ ನಮ್ಮ ದರ್ಶನ್ ಸರ ಹಬ್ಬದ ದಿನ ಬರ್ತಾಯಿದೆ ಸಿನಿಮಾ ಅಂತ ಇನ್ನೂ ಹೆಚ್ಚು ಖುಷಿ ಪಡ್ತಾಯಿದ್ರು OTTಯಲ್ಲಿ ಬಂದಿದ್ದರೆ. ಯಾಕೋ ಜಲ್ದಿ ರಿಲೀಸ್ ಮಾಡ್ತಾ ಇದ್ದಾರೆ. ಆಗ ನೋಡಿದರೆ ಡಿಸೆಂಬರು, ಜನವರಿ, ಫೆಬ್ರವರಿ 9 ಎಷ್ಟು ಬೇಗ ರಿಲೀಸ್ ಮಾಡಿದರು ಅಂತ ಒಂದು ಕಡೆ ಬೇಜಾರಾಗ್ತಾ ಇದೆ ನನಗೆ. ನಿಮಗೇನು ಅನ್ನಿಸ್ತು? OTTಲಿ ಬಂದಿದ್ದು ಖುಷಿ ಆಯಿತೋ ಅಥವಾ ಬೇಜಾರಾಯಿತೋ? ಹಾಗೂ ನೀವು ಎಷ್ಟು ಸಲ ಸಿನಿಮಾ ನೋಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.